ಸಚಿವರ ಸಭೆಗೆ ಬ್ರೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಮಾತನಾಡಿದ್ದಾರೆ. ಅದನ್ನ ದಲಿತ ಸಚಿವರು ಸಭೆ ಅಂತ ಯಾಕೆ ಹೇಳ್ತಾ ಇದ್ದೀರಾ? ನಾನು ದಲಿತ ವಿರೋಧಿಯೇ, ಬ್ರೇಕ್ ಹಾಕಿದವರು ವಿರೋಧಿಗಳು. ಅವ್ರು ಕೇಳಿದ್ದಾರೆ, ನಾನು ವಿರೋಧಿಯಾ ಅಂತ ಕೇಳಿದ್ದಾರೆ. ದಲಿತ ಸಚಿವರ ಸಭೆಯನ್ನ ಬ್ರೇಕ್ ಹಾಕದಂತವರು ವಿರೋಧಿಗಳು ಅಂತ ಹೇಳಿದ್ದಾರೆ. ದಲಿತ ಸಚಿವರ ಸಭೆ ಅಲ್ಲ, ಅದು ದಲಿತ ಮುಖಂಡರ ಸಭೆ ಕರೆದಿದ್ದು. ಅದು ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಕರೆದಿದ್ದು. ರಾಜ್ಯ ಉಸ್ತುವಾರಿಗಳು ಸೂಚನೆಯಿಂದ ಮುಂದೂಡಲಾಗಿದೆ. ನಾವು ಪಕ್ಷಕ್ಕೆ ಶಕ್ತಿ ತುಂಬಲಿಕ್ಕೆ ಸಭೆಯನ್ನು ಕರೆದಿದ್ವಿ, ತಪ್ಪು ಅರ್ಥ ಮಾಡಿಕೊಂಡು ಪರಮೇಶ್ವರ್ ಮೇಲೆ ಒತ್ತಡ ತಂದರು. ಯಾರಿಗೆ ಆತಂಕ ಆಯಿತೋ ಗೊತ್ತಿಲ್ಲ, ನೀವು ಅಧ್ಯಕ್ಷರನ್ನೇ ಕೇಳಿ ಅಂತ ಹೇಳಿ DK ಶಿವಕುಮಾರ್ ವಿರುದ್ಧ ರಾಜಣ್ಣ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದಲಿತ ಸಮುದಾಯದ ಸಚಿವರ ಸಭೆಗೆ ಬ್ರೇಕ್ ಬಿದ್ದಿದೆ. ಸೊ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗಿದೆ. ರಾಜಣ್ಣ ಅವರು ಕೂಡ ಅದರ ವಿರುದ್ಧವಾಗಿ ಮಾತನಾಡಿದರು. ಈಗ ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಒಂದು ಕಡೆ ದಲಿತ ವಿರೋಧಿ ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ, ಯಾವ ಕಾರಣಕ್ಕೆ? ಯಾರು? ನಾನು ದಲಿತ ವಿರೋಧಿನ? ಯಾರಿಗೆ ಯಾವ ಸ್ಟೇಟ್ಮೆಂಟ್? ಸಭೆಯನ್ನ ಬ್ರೇಕ್ ಹಾಕಿದ್ದ. ಬ್ರೇಕ್ ಹಾಕಿದವರು ವಿರೋಧಿಗಳು ಅಂತ ಹೇಳಿದ್ದೆ. ಈಗ ನೋಡಿ, ಬರೀ ದಲಿತ ಸಚಿವರ ಸಭೆ ಅಲ್ಲ ಕರೆದಿದ್ದು. ದಲಿತ ಮುಖಂಡಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ಅವರುಗಳು, ಸಚಿವರು, ಮಾಜಿ ಸಚಿವರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ಮತ್ತೆ ಇತರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳ ಸಭೆಯನ್ನ ಒಂದು ದೊಡ್ಡ ಒಂದು ಸಮಾವೇಶ ಮಾಡಬೇಕು. ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದರ ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ತಪ್ಪರ್ಥ ಮಾಡ್ಕೊಂಡಿದ್ದೆ ಯಾರು ಸರ್? ಈಗ ಯಾಕೆ ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಏನು ಅನ್ನೋದು ಅವರೇ, ಯಾರು ಪರಮೇಶ್ವರ್ಗೆ ಮುಂದಾಕಿ ಅಂತ ಹೇಳಿದ್ದಾರೆ, ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರೆಲ್ಲ ಕಾರಣೀಭೂತರಾಗಿದ್ದಾರೆ ಅವ್ರುಗಳು ಉತ್ತರ ಹೇಳಬಹುದಾಗಿದೆ ಹೊರತು ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಆಲ್ ದೋಸ್ ಡಿಸ್ಕಷನ್ಸ್ ಆಲ್ಸೋ. ಈಗ ಪಕ್ಷದ ಸಮುದಾಯಗಳ ಸಮಸ್ಯೆಗಳ ಬಗ್ಗೆ, ಸಮಾವೇಶದ ಬಗ್ಗೆ, ಜಾತಿ ಗಣತಿ, ಸದಾಶಿವ ಆಯೋಗದ ವರದಿ, ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಸಭೆಯನ್ನ ಕರೆದಿದ್ದು. ಬಟ್ ಇದು ಆತಂಕ ಏನಾಯ್ತು ಸರ್ ಅಧ್ಯಕ್ಷರಿಗೆ? ಅದನ್ನ ನೀವು ಭೇಟಿ ಮಾಡಿ ಅವ್ರನ್ನೇ ಕೇಳಬೇಕು. ಈಗ ಹೇಳಿದ್ರಲ್ಲ, ಸದಾಶಿವ ಆಯೋಗದ ವರದಿ ಬಗ್ಗೆ, ಅನುಷ್ಠಾನದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ಜಾತಿ ಗಣತಿಯ ವಿವರವಾಗಿ ಈಗಾಗಲೇ ಮುಂದಿನ ಕ್ಯಾಬಿನೆಟ್ಗೆ ಆ ಜಾತಿ ಗಣತಿ ಇದು ಬರ್ತದೆ. ಯಾವತ್ತಿಗೆ 16ನೇ ತಾರೀಕು ಕರೆದಿದ್ದಾರಲ್ಲ, 16, ಆ ದಿವಸ ಜಾತಿ ಗಣತಿ ವರದಿ ಕ್ಯಾಬಿನೆಟ್ ಮುಂದೆ ಬರ್ತದೆ. ಬಂದಾಗ ಅದು ಸಾರ್ವಜನಿಕವಾಗೂ ಕೂಡ ಅದು ಬಿಡುಗಡೆ ಆಗ್ತದೆ. CM ವಿಚಾರದಲ್ಲಿ ಪದೇ ಪದೇ ಚರ್ಚೆಗಳಾಗತ್ತೆ. ಸೊ ಆ ಕಾರಣಕ್ಕೆ ಎಲ್ಲೋ ನಿಮ್ಮಿಂದ ಒಂದು ರೀತಿ ಥ್ರೆಟ್ ಆಗ್ತಾ ಇದೆ ಅನ್ನುವಂಥದ್ದು ಏನಾದರೂ ಅವ್ರ ಮನಸ್ಸಿಗೆ ಹೋಗಿದೆಯಾ? CM ವಿಚಾರ ಚರ್ಚೆ ಆಗಕ್ಕೆ CM ಕುರ್ಚಿ ಖಾಲಿ ಇದೆಯಾ? ಖಾಲಿ ಇದ್ದಾಗ ಚರ್ಚೆ ಮಾಡಬೇಕು. ಖಾಲಿ ಇಲ್ಲದೆ ಇರೋದನ್ನ ಚರ್ಚೆ ಮಾಡಿದ್ರೆ ಅದು ಸುಮ್ಮನೆ ಗಾಳಿ ಸುದ್ದಿ ಅಷ್ಟೇ. ಸರ್, ಈಗ ಸುರ್ಜೇವಾಲಾ ಅವರು ಭಾನುವಾರ ಬರ್ತಾ ಇದ್ದಾರೆ, ಶಾಸಕಾಂಗ ಪಕ್ಷದ ಸಭೆ ಇದೆ. ಸೊ ಅಲ್ಲೂ ಕೂಡ ನಿಮ್ಮ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾರೆ, ಸಮಾಧಾನ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈಗಾಗಲೇ ಮಾಹಿತಿಗಳು ಸಿಗ್ತಾ ಇದೆ. ಅಲ್ಲ, ಅವರು ಪ್ರತ್ಯೇಕವಾಗಿ ಸಭೆ ಮಾಡಲಿಕ್ಕೆ ಅವರು ಸರ್ವ ಸ್ವತಂತ್ರ ಇದ್ದಾರೆ. ಆದರೆ ನಮ್ಮನ್ನು ಸಮಾಧಾನ ಮಾಡೋದಕ್ಕೆ ಎಲ್ಲಿ ಅಸಮಾಧಾನನೇ ಇಲ್ವಲ್ಲ. ನಮ್ಮ ಹತ್ರ ಸಮಾಧಾನ ಮಾಡೋದೇನಿದೆ? ನಾವು ಏನು ಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದೇವೆ, ಆ ಕ್ರಿಯೆಗಳ ಬಗ್ಗೆ ಅವರ ಅಭಿಪ್ರಾಯ ತಿಳಿಸಬಹುದೇ ಹೊರತು ನಮಗೇನು ಸಮಾಧಾನ ಮಾಡುವಂತ ಅಗತ್ಯತೆ ಏನಿಲ್ಲ. ನಾವು ಯಾವ್ದು ವಿಚಾರಕ್ಕೂ ಅಸಮಾಧಾನ ಏನಾಗಿಲ್ಲ. ಯಾಕಂದ್ರೆ ಈ ಸಭೆ ನಿಲ್ಸಿರೋದ್ರಿಂದ ಒಂದು ಕಡೆ ಒಳಗಡೆ ಅಸಮಾಧಾನ ಸಾಕಷ್ಟು ಇದೆ ಅಂತ ಹೇಳಿ ಸರ್. ನನ್ನೊಬ್ಬನಿಗೆ ಎಲ್ಲ ರೀ, ಎಲ್ಲ ದಲಿತರಿಗೂ ಕೂಡ ಇದೆ. ಅದು ಎಲ್ಲ ದಲಿತರಿಗೂ ಕೂಡ ಒಂದು ಸಭೆ ಸೇರಿ ಚರ್ಚೆ ಮಾಡ್ತೀವಿ ಅಂತ ಅಂದ್ರೆ, ಆ ಸಭೆ ಮಾಡಬಾರದು ಅಂತ ಅಂದ್ರೆ ಯಾವ ಕಾರಣ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ. ಮನಸ್ಸಿಗೆ ಹರ್ಟಾಗಿದೆ. ಯಾರಿಗೇನು ಹರ್ಟ್ ಆಗ್ತದೆ? ಕೇಂದ್ರದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್, ಅದ್ರ ಪ್ರಕಾರ ಎಲ್ಲ ನಡ್ಕೊಳ್ತಾರೆ. ಹರ್ಟ್ ಆಗೋದೇನಿರ್ತದೆ? ಇದಿಷ್ಟು ರಾಜಣ್ಣ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.